Dear friends, this is the fifth video. I am going to teach you active passive voice along with tenses. Okay. First, look at the board. Just I have written a formula which uh, tells you that how the active sentences are in formula and how the change or transformation takes place in passive form. Okay. S plus V plus O. This is the formula of active sentence. S V O. This is the formula of active sentence. Then this sentence can be converted into passive voice. When we convert this sentence into passive voice, it becomes in the formula object is placed in the place of subject, positioned in the place of subject, then it is technically called as NS. NS means nominal subject. Nominal subject. Then the verb is rewritten. The verb is to be rewritten following this formula be plus past participle. Be plus past participle. Then we must take the subject to the place of object and it should be written uh, by plus subject. By plus subject. This is called agentive, technically called agentive subject. Agentive subject. So this is why this is how passive formula becomes the ns plus b plus past participle plus agentive subject. ಹಿಂಗೆ ನಾನು ಫಾರ್ಮುಲಾದಲ್ಲಿ ಈ ವಾಕ್ಯದ ಒಂದು ಪರಿವರ್ತನೆಯನ್ನು ನಾನು ಹೇಳಿದ ಮೇಲೆ ಇದನ್ನ ನಿಮಗೆ ಒಂದು ಉದಾಹರಣೆಯ ಮುಖಾಂತರ ನಾನು ಓರಲ್ ಆಗಿ ಹೇಳ್ಬಿಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಬಹಳ ಸಿಂಪಲ್ ಆದ ಕೆಲವು ಸೆಂಟೆನ್ಸ್ ಅನ್ನು ನಾವು ತೆಗೆದುಕೊಳ್ಳೋಣ. ಹಂಗೆ ಕೇಳಿದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು ಆ ರೀತಿಯಲ್ಲಿ. ಐ ಲೈಕ್ ಹಿಮ್ ಅಂತ ಒಂದು ವಾಕ್ಯ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಐ ಸಬ್ಜೆಕ್ಟ್, ಲೈಕ್ ವರ್ಬ್, ಹಿಮ್ ಆಬ್ಜೆಕ್ಟ್ ಅಲ್ವಾ. ಹಿಮ್ ಥರ್ಡ್ ಪರ್ಸನ್ ಪ್ರೊನೌನ್, ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೊನೌನ್. ಐ ಲೈಕ್ ಹಿಮ್ ಎಸ್ ವಿ ಓ ಆಯ್ತು. ಐ ಲೈಕ್ ಹಿಮ್ ಎಸ್ ವಿ ಓ. ಈಗ ಇದನ್ನ ನಾನು ಪ್ಯಾಸಿವ್ ಮಾಡಬೇಕಾದ್ರೆ ಹಿ ಶುಡ್ ಬಿ ಟೇಕನ್ ಫಸ್ಟ್ ಅಲ್ವಾ. ಐ ಲೈಕ್ ಹಿಮ್ ಅಂತ ಇದೆ ನೋಡಿ. ಆ ಹಿಮ್ ಅನ್ನ ನಾನು ಸಬ್ಜೆಕ್ಟ್ ಪ್ಲೇಸ್ಗೆ ತಗೋಬೇಕು. ಸಬ್ಜೆಕ್ಟ್ ಪ್ಲೇಸ್ಗೆ ತಗೊಂಡಾಗ ಅದೇನಾಗುತ್ತೆ, ಅದರ ಕೇಸ್ ಚೇಂಜ್ ಆಗುತ್ತೆ. ಅಲ್ಲಿ ಹಿಮ್ ಅಂತಕ್ಕಂಥದ್ದು ಹಿ ಆಗುತ್ತೆ. ಅಲ್ಲಿ ಅದು ಆಬ್ಜೆಕ್ಟ್ ಸ್ಥಾನದಲ್ಲಿ ಇದ್ದದ್ರಿಂದ ಅದರ ಕೇಸ್ ಆಬ್ಜೆಕ್ಟಿವ್ ಕೇಸ್ ಆಗಿತ್ತು ಅದು ಅಲ್ವಾ. ಅದರ ಒಂದು ವಿಭಕ್ತಿ ಪ್ರತ್ಯಯ ಏನಾಗಿತ್ತು, ಆಬ್ಜೆಕ್ಟಿವ್ ಕೇಸ್ ಆಗಿತ್ತು ಅಲ್ವಾ. ಆದ್ರಿಂದ ನಾನು ಏನ್ ಮಾಡಿದೆ, ಈಗ ಅದನ್ನ ನಾನು ಸಬ್ಜೆಕ್ಟ್ ಸ್ಥಾನಕ್ಕೆ ತಗೊಂಡೆ. ಅಂದ್ರೆ ಹಿಮ್ ಅನ್ನೋದನ್ನ ಹಿ ಆಗಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಬರೆದೆ. ಇದು ಒಂದನೇ ಕೆಲಸ ಆಯ್ತು. ಇದಾದ್ಮೇಲೆ ಮುಂದೆ ಏನಿದೆ ಕ್ರಿಯಾಪದಲ್ಲಿ ಲೈಕ್ ಅಂತ ಇದೆ. ಲೈಕ್ ಅನ್ನ ನಾನು ಯಾವ ಫಾರ್ಮುಲಾ ಉಪಯೋಗಿಸಿ ಬರಿಬೇಕು, ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬರಿಬೇಕು. ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬರಿಬೇಕಾದ್ರೆ ನನಗೆ ಏನ್ ಗೊತ್ತಿರಬೇಕು, ಐ ಲೈಕ್ ಹಿಮ್ ಅನ್ನೋದು ಯಾವ ಟೆನ್ಸಿನ ವಾಕ್ಯನ ಗೊತ್ತಿರಬೇಕು. ನೋಡಿ, ಐ ಲೈಕ್ ಹಿಮ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಒಂದು ವಾಕ್ಯ. ಈಗ ಇದನ್ನ ನಾನು ಪ್ಯಾಸಿವ್ ವಾಯ್ಸ್ ನಲ್ಲಿ ಬರಿಬೇಕಾದ್ರೆ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಬರಿಬೇಕು. ಹಾಗೆ ಬರಿಬೇಕಾದ್ರೆ ಬಿ ನ ಯಾವ ಫಾರ್ಮ್ ಅನ್ನು ಉಪಯೋಗಿಸ್ಬೇಕು, ಯಾವ ಫಾರ್ಮ್ ಉಪಯೋಗಿಸ್ಬೇಕಂದ್ರೆ ಬಿ ನ ಪ್ರೆಸೆಂಟ್ ಫಾರ್ಮ್ಸ್ ಉಪಯೋಗಿಸ್ಬೇಕು. ಬಿ ನ ಪ್ರೆಸೆಂಟ್ ಫಾರ್ಮ್ಸ್ ಉಪಯೋಗಿಸೋದಂದ್ರೆ ಹೌ ಮೆನಿ ಫಾರ್ಮ್ಸ್ ಆರ್ ದೇರ್ ಇನ್ ಪ್ರೆಸೆಂಟ್ ಫಾರ್ಮ್ ಆಫ್ ಬಿ ಅಂತ ನಾನು ಪ್ರಶ್ನೆ ಹಾಕ್ಬೋದು. ಕ್ಲಿಯರ್ಲಿ ದೇರ್ ಆರ್ 3 ಪ್ರೆಸೆಂಟ್ ಫಾರ್ಮ್ಸ್ ಆಫ್ ಬಿ. ಯಾವ್ಯಾವ, ವಿಚ್ ಆರ್ ದೋಸ್? ಆಮ್, ಈಸ್, ಆರ್ ಅಲ್ವಾ. ಆಮ್, ಈಸ್, ಆರ್, ದೀಸ್ ಆರ್ ದಿ ಪ್ರೆಸೆಂಟ್ ಫಾರ್ಮ್ಸ್ ಆಫ್ ಆಕ್ಸಿಲರಿ ಬಿ. ಸರಿ, ಈಗ ಇದರಲ್ಲಿ ನಾನು ನನ್ನ ಸಬ್ಜೆಕ್ಟ್ಗೆ ತಕ್ಕಂತ ಬಿ ಫಾರ್ಮ್ ತಗೋಬೇಕು. ಐ ಲೈಕ್ ಹಿಮ್ ಅಂತ ಇದೆ ವಾಕ್ಯ, ಅದನ್ನ ನಾನು ಹಿ ಸಬ್ಜೆಕ್ಟ್ ಸ್ಥಾನಕ್ಕೆ ತಗೊಂಡೆ. ಈಗ ಹಿ ಅನ್ನೋದೇನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಯ್ತು. ಈಗ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಬಿ ಫಾರ್ಮ್ ಯಾವುದಲ್ಲಿ, ಆಮ್ ಅಲ್ಲ, ಆರ್ ಅಲ್ಲ, ಈಸ್. ಆದ್ರಿಂದ ಹಿ ಈಸ್ ಅಂತ ತಗೋಬೇಕು. ಈ ಈಸ್ ಅಂತ ತಗೊಂಡ್ಮೇಲೆ ಲೈಕ್ ಅನ್ನ ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಬರಿಬೇಕು. ಈಸ್ ಲೈಕ್ಡ್ ಅಂತ. ಈಸ್ ಲೈಕ್ಡ್ ಬೈ ಮೀ. ಇದು ದಿಸ್ ಈಸ್ ಪ್ಯಾಸಿವ್ ಫಾರ್ಮ್. ನೋಡಿ, ಐ ಲೈಕ್ ಹಿಮ್ಗೆ ತಕ್ಕನಂತ ಪ್ರೆಸೆಂಟ್ ಇಕ್ವಿವ್ಯಾಲೆಂಟ್ ಪ್ರೆಸೆಂಟ್ ಫಾರ್ಮ್ ಯಾವುದು ಅಂದ್ರೆ ಈಸ್ ಲೈಕ್ಡ್ ಬೈ ಮೀ ಅಂತ ಅರ್ಥ. ನೋಡಿ, ಹೀಗೆ ಆಕ್ಟಿವ್ ಪ್ಯಾಸಿವ್ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಆಗುತ್ತೆ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಓರಲ್ ಆಗಿ 2
ಆಕ್ಟಿವ್ ಮತ್ತು ಪ್ಯಾಸಿವ್ ಎರಡನ್ನು ಆಯಾ ಟೆನ್ಸ್ ವೈಸ್ ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಗಮನವಿಟ್ಟು ಕೇಳಿ. ಬೇಕಾದವರು ನೀವು ಸ್ವಲ್ಪ ಈ ವಿಡಿಯೋವನ್ನ ಸ್ವಲ್ಪ ರಿಪೀಟ್ ಮಾಡ್ಕೊಂಡ್ಬಿಟ್ಟು ಹಾಳೆ ಮೇಲೆ ಬರ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಕೋಬಹುದು. ಇದನ್ನ ಬೋರ್ಡ್ ಮೇಲೆ ಬರೆದು ಅದು ಇದು ಮಾಡ್ತಕ್ಕಂಥದ್ದು ತುಂಬಾ ಸಮಯ ತೆಗೆದುಕೊಳ್ತದೆ ಒಂದು. ಆಮೇಲೆ ಇದು ನಿಮಗೆ ಕೇಳಲಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬೋದು, ಗೊಂದಲ ಆಗ್ಬೋದು. ಆ ಕಾರಣಕ್ಕಾಗಿ ಬಹಳ ಕ್ಲಿಯರ್ ಆಗಿ ನಾನು ಒಂದೊಂದು ಟೆನ್ಸ್ ನಲ್ಲಿ ಕರೆಕ್ಟ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಈಗ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಕ್ವಶನ್ ಆಫ್ ಟೆನ್ಸ್ ಫಸ್ಟ್. ಹೌ ಮೆನಿ ಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲಿಷ್? This is the basic question we must answer. There are, strictly speaking, 2 tenses, but traditionally we speak of 3 tenses. Which are those? ಈಗ ಇಂಗ್ಲಿಷ್ ನಲ್ಲಿ ಇರೋದು ಪ್ರೆಸೆಂಟ್ ಪಾಸ್ಟ್ ಎರಡೇ, ಫ್ಯೂಚರ್ ಇಲ್ಲ. ಫ್ಯೂಚರ್ ಟೈಮ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಸಮ್ ಅದರ್ ಮೀನ್ಸ್. ಆದರೆ ನಾವು ಫ್ಯೂಚರ್ ಟೆನ್ಸ್ ಅಂತ ಒಪ್ಕೊಂಡಿದ್ದೀವಿ. ನಾನೀಗ ಅದನ್ನು ಒಪ್ಪಿಕೊಂಡು 3 ಟೆನ್ಸ್ ಅಂತಲೇ ಮಾತಾಡ್ತೀನಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತಲೇ ಮಾತಾಡ್ತೀನಿ. ಸರಿ, ಓಕೆ. ದೇರ್ ಆರ್ 3 ಟೆನ್ಸಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ 3 ಟೆನ್ಸ್ ನಲ್ಲಿ ಒಂದೊಂದು ಇನ್ ಈಚ್ ಅಂಡ್ ಎವ್ರಿ ಟೆನ್ಸ್ ವಿ ಕ್ಯಾನ್ ಫೈಂಡ್ 4 ಆಸ್ಪೆಕ್ಟ್ಸ್. 4 ಆಸ್ಪೆಕ್ಟ್ ಇರ್ತವೆ. ಯಾವ್ಯಾವ ಆಸ್ಪೆಕ್ಟ್ ಅಂತ ಹೇಳಿದ್ರೆ, ಸಿಂಪಲ್ ಆಸ್ಪೆಕ್ಟು, ಕಂಟಿನ್ಯೂಸ್ ಆಸ್ಪೆಕ್ಟು, ಪ್ರೋಗ್ರೆಸಿವ್ ಆಸ್ಪೆಕ್ಟ್ ಅಂತ ಕರಿತೀವಿ. ಕಂಟಿನ್ಯೂಸ್ ಆಸ್ಪೆಕ್ಟ್ಗೆ ಪ್ರೋಗ್ರೆಸಿವ್ ಆಸ್ಪೆಕ್ಟ್ ಅಂತ ಕರಿತೀವಿ. ಆಮೇಲೆ ಪರ್ಫೆಕ್ಟ್ ಆಸ್ಪೆಕ್ಟ್, ಆಮೇಲೆ ಪರ್ಫೆಕ್ಟ್ ಕಂಟಿನ್ಯೂಸ್ ಆಸ್ಪೆಕ್ಟ್. ಇಷ್ಟು. ಅದನ್ನೇ ನಾನು ಬೇರೆ ಮಾತುಗಳಲ್ಲಿ ಸರಳವಾಗಿ ಅರ್ಥದ ರೀತಿ ಹೇಳೋದಾದ್ರೆ, ಸಿಂಪಲ್ ಟೆನ್ಸು, ಕಂಟಿನ್ಯೂಸ್ ಟೆನ್ಸು, ಪರ್ಫೆಕ್ಟ್ ಟೆನ್ಸು, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಅಂತ ಹೇಳ್ಬೋದು. ಸುಮ್ಮನೆ ಪರಿಭಾಷೆಯಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ, ಬಹಳ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ 4 ಆಸ್ಪೆಕ್ಟ್ಗಳು ಎಲ್ಲ ಟೆನ್ಸ್ಗೂ ಸಾಮಾನ್ಯ, 3 ಟೆನ್ಸ್ಗೂ ಸಾಮಾನ್ಯ. ಅಂದ್ರೆ ಈ ಉದಾಹರಣೆ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಮಾತಾಡಿದ್ರೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ. ಅದೇ ರೀತಿ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡಿದ್ರೆ ಸಿಂಪಲ್ ಪಾಸ್ಟ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ. ಅದೇ ರೀತಿ ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡಿದ್ರೆ ಸಿಂಪಲ್ ಫ್ಯೂಚರ್ ಇದೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ. ಹೀಗೆ in each and every tense there are 4 aspects, and togetherly 4 into 3 totally 12 aspects are there. 4 into 3 12 aspects. ಈ 12 ಆಸ್ಪೆಕ್ಟ್ಗಳು ಆಕ್ಟಿವ್ ವಾಯ್ಸ್ ನಲ್ಲಿ ಮಾತ್ರ ಇರ್ತವೆ. ಅದನ್ನ ಅರ್ಥ ಮಾಡ್ಕೋಬೇಕು ಮುಂದೆ. ಅಂದ್ರೆ 12 aspects of sentences can be written or can be found only in active form, not in passive form. ಪ್ಯಾಸಿವ್ ನಲ್ಲಿ ಸಿಗಲ್ಲ ನಮಗೆ. ಪ್ಯಾಸಿವ್ ನಲ್ಲಿ 4 ಆಸ್ಪೆಕ್ಟ್ಸ್ ಎಕ್ಸ್ಕ್ಲೂಡ್ ಆಗ್ತವೆ. ಅವುಗಳನ್ನ ಹೊರತುಪಡಿಸ್ತೀವಿ ನಾವು. 4 ಆಸ್ಪೆಕ್ಟ್ಸ್ ಅನ್ನು ಹೊರತುಪಡಿಸಿ ಕೇವಲ 8 ಆಸ್ಪೆಕ್ಟ್ ನಲ್ಲಿ ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ ರಚನೆಯನ್ನ ಮಾಡ್ತಿದೀವಿ ಅಲ್ವಾ? ಹಂಗಾದ್ರೆ ಆ 8 ಆಸ್ಪೆಕ್ಟ್ ಯಾವುವು? ನೋಡಿ, 8 ಆಸ್ಪೆಕ್ಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹೊರತೆಗೆಯವನ್ನ ನಾವು ನೆನಪಿಡ್ಬೇಕು. ಬಹಳ ಸುಲಭವಾಗಿ ನೆನಪಿಟ್ಬಿಡ್ಬೋದು ಅದನ್ನ. ಯಾವೊಬ್ಬ ಪ್ಯಾಸಿವ್ ವಾಯ್ಸ್ ಮಾಡಕ್ ಬರಲ್ಲ ಅಂದ್ರೆ, all the 3 perfect continuous tenses, in all the 3 perfect continuous tenses, no sentence can be transferred from active to passive. Passive ಮಾಡಕ್ ಬರಲ್ಲ, ಅಲ್ಲಿ ಆಕ್ಟಿವ್ ಮಾತ್ರ ಇರುತ್ತೆ. ಇದು ಒಂದಾಯ್ತು. all the 3 perfect continuous tense ಅಂತ ಹೇಳಿದೆ ನಾನು. ಜ್ಞಾಪಕಟ್ಕೊಳ್ಳಿ: ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆಯ್ತು. ಇದಕ್ಕೆ in addition to these 3 ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತಗೋಬೇಕು. ಆಗ 4 ಆಗುತ್ತೆ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ 3 ವಾಕ್ಯ ಆಕ್ಟಿವ್ ನಿಂದ ಪ್ಯಾಸಿವ್ ಮಾಡ್ಲಿಕ್ಕೆ ಬರ್ತವೆ. ಮೊದಲ 3 ವಾಕ್ಯ ಬರ್ತವೆ, ಲಾಸ್ಟ್ ಇಂದ ಬರಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರಲ್ಲ, ಆಕ್ಟಿವ್ ಇರುತ್ತೆ, ಪ್ಯಾಸಿವ್ ಆಗಲ್ಲ. ಪಾಸ್ಟ್ ಟೆನ್ಸ್ ನಲ್ಲಿ ಸೇಮ್, ಮೊದಲ 3 ವಾಕ್ಯಗಳು ಆಕ್ಟಿವ್ ಪ್ಯಾಸಿವ್ ಎರಡು ಇರ್ತವೆ, 4ನೇದು ಮಾತ್ರ ಆಕ್ಟಿವ್ ಇರುತ್ತೆ, ಪ್ಯಾಸಿವ್ ಇರುತ್ತೆ. ಯಾವ್ದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ರೀತಿ 3ನೇ ಫ್ಯೂಚರ್ ಟೆನ್ಸಿಗೆ ಬರ್ರಿ. ಫ್ಯೂಚರ್ ಟೆನ್ಸ್ ನಲ್ಲಿ ಕೊನೆಯದು ಪ್ಯಾಸಿವ್ ಮಾಡಕ್ ಬರಲ್ಲ. ಅದೇ ರೀತಿ ಇನ್ನೊಂದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡಕ್ ಬರಲ್ಲ. ಅಂದ್ರೆ ಫ್ಯೂಚರ್ ಟೆನ್ಸ್ ನಲ್ಲಿ 2 ಆಸ್ಪೆಕ್ಟ್ ಪ್ಯಾಸಿವ್ ಆಗಲ್ಲ, ಕೇವಲ 2 ಮಾತ್ರ
ಅವು ಎರಡು ಮಾತ್ರ ಆಕ್ಟಿವ್ ಪ್ಯಾಸಿವ್ ಆಗ್ತವೆ, ಇನ್ನೆರಡು ಕೇವಲ ಆಕ್ಟಿವ್ ಆಗಿರ್ತವೆ, ಪ್ಯಾಸಿವ್ ಮಾಡಲಿಕ್ಕೆ ಬರಲ್ಲ. ಇಷ್ಟು ಜ್ಞಾನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಣ್ಣ ವಾಕ್ಯಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು, ಯಾವುದೋ ಕೆಲವು ವಾಕ್ಯಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಸುಮ್ಮನೆ ನಾವು ಟೆನ್ಸ್ ವೈಸ್ ಕೇಳ್ತಾ ಹೋಗ್ಬಿಟ್ರೆ ಕೆಲವು ಸೆಕೆಂಡ್ಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ, 2 ನಿಮಿಷ ಅಂತ ತಿಳ್ಕೊಂಡಿದ್ದೀನಿ, ಅಷ್ಟರಲ್ಲಿ ಎಲ್ಲ ಆಸ್ಪೆಕ್ಟ್ನಲ್ಲಿ ನಾನು ಆಕ್ಟಿವ್ ಮತ್ತು ಪ್ಯಾಸಿವ್ ಎಲ್ಲವನ್ನು ಹೇಳಿಬಿಡಬಹುದು ಮತ್ತು ನೀವು ಕೇಳಿಬಿಡಬಹುದು. ಆದ್ರಿಂದ ಲೆಟ್ ಮಿ ಸ್ಟಾರ್ಟ್ ಒನ್ ಬೈ ಒನ್ ಫ್ರಮ್ ಪ್ರೆಸೆಂಟ್ ಟೆನ್ಸ್. ನಾನು ಹೆಂಗೆ ಹೇಳ್ತೀನಿ ಅನ್ನೋ ಕ್ರಮ ನಿಮಗೆ ಗೊತ್ತಿರಲಿ. ಟೆನ್ಸ್ ವೈಸ್ ಹೇಳ್ತಾ ಹೋಗ್ತೀನಿ ನಾನು. ಅಂದರೆ ಈಗ ಪ್ರೆಸೆಂಟ್ ಟೆನ್ಸ್ನ ಎಲ್ಲ ಆಸ್ಪೆಕ್ಟು, ಪಾಸ್ಟ್ ಟೆನ್ಸ್ನ ಎಲ್ಲ ಆಸ್ಪೆಕ್ಟು, ಫ್ಯೂಚರ್ ಟೆನ್ಸ್ನ ಎಲ್ಲ ಆಸ್ಪೆಕ್ಟು, ಅದರಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್, ಈ ಕ್ರಮದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸಣ್ಣ ಸಣ್ಣ ವಾಕ್ಯಗಳನ್ನು ಮೊದಲಿಗೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಉದಾಹರಣೆ ಲೈಕ್ ಅನ್ನೋ ಪದನೇ ತಗೊಳ್ಳೋಣ, ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಸೈಟ್ ತಗೊಳ್ಳೋಣ. ಈಗ ನೋಡಿ, ಐ ಲೈಕ್ ಹಿಮ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಲೈಕ್ ಹಿಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಈಸ್ ಲೈಕ್ಡ್ ಬೈ ಮೀ, ಇದು ಪ್ಯಾಸಿವ್ ವಾಯ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಇದೇ ವಾಕ್ಯವನ್ನ ಹಿ ಲೈಕ್ಸ್ ಮೀ ಅಂತ ತಗೊಳ್ಳೋಣ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಉದಾಹರಣೆ ಇದೆ. ಹಿ ಲೈಕ್ಸ್ ಮೀ, ಇದು ಆಕ್ಟಿವ್ ವಾಯ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಲೈಕ್ಸ್ ಮೀ, ಇದು ಪ್ಯಾಸಿವ್ ಹಂಗಾಗುತ್ತೆ ಅಂದ್ರೆ ಐ ಆಮ್ ಲೈಕ್ಡ್ ಬೈ ಹಿಮ್ ಅಂತ ಆಗುತ್ತೆ. ಐ ಆಮ್ ಲೈಕ್ಡ್ ಬೈ ಹಿಮ್. ಇನ್ನೊಂದು ಶಿ ಲೈಕ್ಸ್ ದೆಮ್ ಅಂತ ತಗೊಳ್ಳೋಣ. ಶಿ ಲೈಕ್ಸ್ ದೆಮ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಆಕ್ಟಿವ್, ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಮಾತ್ರ ಪ್ಲೂರಲ್ ಇದೆ. ನೋಡಿ, ಇದು ಪ್ಯಾಸಿವ್ ವಾಯ್ಸ್ ಹೆಂಗಾಗುತ್ತೆ, ದೇ ಆರ್ ಲೈಕ್ಡ್ ಬೈ ಹರ್ ಅಂತ ಆಗುತ್ತೆ. ದೇ ಆರ್ ಲೈಕ್ಡ್ ಬೈ ಹರ್. ಇದು ಒಂದು ಆಸ್ಪೆಕ್ಟ್ ಮುಗೀತು, ಪ್ರೆಸೆಂಟ್ ಟೆನ್ಸ್ ನ ಒಂದು ಆಸ್ಪೆಕ್ಟ್ ಮುಗೀತು. ಐ ರಿಪೀಟ್ ಇಟ್ ಒನ್ಸ್ ಅಗೇನ್, ಪ್ಲೀಸ್ ಲಿಸನ್ ಟು ಇಟ್ ವೆರಿ ಕೇರ್ಫುಲಿ. ಐ ಲೈಕ್ ಹಿಮ್, ಆಕ್ಟಿವ್, he is liked by me. He likes me, I am liked by him. He likes me, I am liked by him. She likes them, they are liked by her. She likes them, they are liked by her. One aspect is complete. Now let me go to present continuous tense. Present continuous tense. ಎಕ್ಸಾಂಪಲ್ ಬೇರೆ ತಗೊಳ್ಳೋಣ, ಯಾಕಂದ್ರೆ ಲೈಕ್ ಅನ್ನ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಬಾರದು, ಆ ಕಾರಣಕ್ಕಾಗಿ. ಐ ಆಮ್ ರೈಟಿಂಗ್ ಎ ನಾವೆಲ್, ಇದು ಉದಾಹರಣೆ. ನೋಡಿ, ಐ ಆಮ್ ರೈಟಿಂಗ್ ಎ ನಾವೆಲ್, ಇದು ಆಕ್ಟಿವ್ ವಾಯ್ಸ್. ನೋಡಿ, ಐ ಇದೆ, ಬಿ ಫಾರ್ಮ್ ಆಮ್ ಇದೆ, ಪ್ಲಸ್ ING ವರ್ಬ್ ಇದೆ, ಮುಂದೆ ಎ ನಾವೆಲ್ ಅನ್ನುವಂಥ ಆಬ್ಜೆಕ್ಟ್ ಇದೆ ಅಲ್ವಾ. ಆಮ್ ರೈಟಿಂಗ್ ಅನ್ನೋದು ಇದು ಒಟ್ಟು ವರ್ಬ್ ಇದೆ, ಅದರಲ್ಲಿ ಆಕ್ಸಿಲರಿ ಬಂತು ING ಫಾರ್ಮ್. ನೋಡಿ, ಐ ಆಮ್ ರೈಟಿಂಗ್ ಎ ನಾವೆಲ್, ಆಕ್ಟಿವ್ ವಾಯ್ಸ್. ಈಗ ಇದನ್ನ ಪ್ಯಾಸಿವ್ ಮಾಡಬೇಕಾದ್ರೆ ನಾವೆಲ್ ಅನ್ನ ಮೊದಲಿಗೆ ತಗೋಬೇಕು. ಎ ನಾವೆಲ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ ಅಂತ ಹೇಳ್ಬೇಕು. ನೋಡಿ, ಇಲ್ಲಿ ಹೊಸ ವರ್ಡ್ ಅನ್ನು ಉಪಯೋಗ ಮಾಡಿದೆ, ಯಾವುದಂದ್ರೆ ಬೀಯಿಂಗ್ ಅನ್ನು ಉಪಯೋಗ ಮಾಡಿದೆ. ಈ ಬೀಯಿಂಗ್ ಅನ್ನು ಎಲ್ಲಿ ಯೂಸ್ ಮಾಡಬೇಕು, ವೇರ್ ಶುಡ್ ವಿ ಯೂಸ್ ಬೀಯಿಂಗ್? ಬೀಯಿಂಗ್ ಶುಡ್ ಬಿ ಯೂಸ್ಡ್ ಇನ್ ವೈಲ್ ಕನ್ವರ್ಟಿಂಗ್ ಎನ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಕಂಟಿನ್ಯೂಸ್ ಟೆನ್ಸ್. Only in continuous tense, only in present continuous tense and past continuous tense. Remember it. Present continuous ಮತ್ತು past continuous ಈ ಟೆನ್ಸ್ಗಳಲ್ಲಿ ನಾನು ಯಾವುದೇ ವಾಕ್ಯವನ್ನ ಪ್ಯಾಸಿವ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಬೀಯಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ನಾನು ಬರೀಬೇಕು. ಅದ್ರ ಹಿಂದಕ್ಕೆ ಅಲ್ಲಿ ಮಾಮೂಲಿ ಇರ್ತಕ್ಕಂಥ ವರ್ಬ್ ಇದ್ದೇ ಇರುತ್ತೆ, ಬಿ ಫಾರ್ಮ್ ಇದ್ದೇ ಇರುತ್ತೆ. ಈಗ ಒನ್ಸ್ ಅಗೇನ್ ಲೆಟ್ ಮಿ ರಿಪೀಟ್. ಐ ಆಮ್ writing a novel. A novel is being written by me. A novel is being written by me. ಇನ್ನೊಂದು ಉದಾಹರಣೆ ತಗೊಳ್ಳೋಣ, ಬೇರೆ ಥರ್ಡ್ ಪರ್ಸನ್ಗೆ ಎಕ್ಸಾಂಪಲ್ ತಗೊಳ್ಳೋಣ. he is contacted them, he is contacting them ಅಂತ ತಗೊಳ್ಳೋಣ. he is contacting them. ಓಕೆ, ಈಗ he is contacting them, ಇದು ಪ್ಯಾಸಿವ್ ಹೆಂಗಾಗುತ್ತೆ, they are being contacted by him ಅಂತ ಆಗುತ್ತೆ. they are being contacted by him ಅಂತ ಆಗುತ್ತೆ. ಓಕೆ, ನೋಡಿ, ಇಲ್ಲಿ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್, ಅದಕ್ಕೆ ತಕ್ಕಂತೆ ಬಿ ಫಾರ್ಮ್ ಈಸ್ ಉಪಯೋಗಿಸಿದ್ವಿ. ಈ ಈಸ್ ಕಾಂಟ್ಯಾಕ್ಟಿಂಗ್ ದೆಮ್. ದೆಮ್ ಅನ್ನೋದು ಪ್ಲೂರಲ್ ಆಬ್ಜೆಕ್ಟ್ ಆಯ್ತು. ಆ ಪ್ಲೂರಲ್ ಆಬ್ಜೆಕ್ಟ್ ಅನ್ನ ನಾನು ಸಬ್ಜೆಕ್ಟ್ ಆಗಿ ತಗೊಂಡಾಗ ಅದು ಏನಾಗುತ್ತೆ, ಅದು ಇಟ್ ಬಿಕಮ್ಸ್ ದೇ ಆಗುತ್ತೆ. ಅವಾಗ ಆಟೋಮೆಟಿಕಲಿ ನಾನು ದೇಗೆ ಆರ್ ಪ್ಲೂರಲ್ ಫಾರ್ಮ್ ತಗೋಬೇಕು.
ದೇ ಆರ್, ಆಮೇಲೆ ಬೀಯಿಂಗ್ ಸೇರಿಸ್ಬೇಕಲ್ಲಿ, ದೇ ಆರ್ ಬೀಯಿಂಗ್ ಕಾಂಟ್ಯಾಕ್ಟೆಡ್ ಬೈ ಹಿಮ್ ಅಂತ ಬರೀಬೇಕು. ನೋಡಿ ಈ ರೀತಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್. ಈಸ್ ಕಾಂಟ್ಯಾಕ್ಟೆಡ್ ದೆಮ್, ದೇ ಆರ್ ಬೀಯಿಂಗ್ ಕಾಂಟ್ಯಾಕ್ಟೆಡ್ ಬೈ ಹಿಮ್. ಐ ಆಮ್ ರೈಟಿಂಗ್ ಎ ನಾವೆಲ್, ಎ ನಾವೆಲ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಇಷ್ಟು ಸಾಕು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ. ಲೆಟ್ ಮಿ ಗೋ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ ತಕ್ಷಣ ನಾವು ಹ್ಯಾವ್ ಹ್ಯಾಸ್ ಕ್ರಿಯಾಪದಗಳನ್ನು ಬರೀಬೇಕು. ಇದನ್ನು ಟಾಪ್ ಕೇಳ್ಬೇಕು. ಹ್ಯಾವ್ ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಂಗಾದ್ರೆ ಎಕ್ಸಾಂಪಲ್ ಏನು? ಈಗ ಐ ಹ್ಯಾವ್ ರಿಟನ್ ಎ ನಾವೆಲ್, ಮೇಲಿಂದ ಉದಾಹರಣೆ ತಗೊಂಡ್ಬಿಡೋಣ. ಐ ಹ್ಯಾವ್ ರಿಟನ್ ಎ ನಾವೆಲ್, ರಿಟರ್ನ್ ಅಂತ ಹೇಳಿದೆ ನಾನು, ನೆನ್ಪಿಟ್ಕೊಳ್ಳಿ. ಐ ಹ್ಯಾವ್ ರಿಟನ್ ಎ ನಾವೆಲ್, ಇದು ಆಕ್ಟಿವ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದನ್ನು ಪ್ಯಾಸಿವ್ ಮಾಡಬೇಕಾದ್ರೆ ಎ ನಾವೆಲ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ಅಂತ ನಾನು ಹೇಳಬೇಕು. ಎ ನಾವೆಲ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ ಅಂತ ಹೇಳಬೇಕು. ಐ ಹ್ಯಾವ್ ರಿಟನ್ ಎ ನಾವೆಲ್, ಎ ನಾವೆಲ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ. ಅದಕ್ಕೆ ಇಕ್ವಿವೆಲೆಂಟ್ ಆಗಿ ಪ್ಯಾಸಿವ್ ಇರಬೇಕು. ಪ್ಯಾಸಿವ್ ನಲ್ಲಿ ಟೆನ್ಸ್ ಚೇಂಜ್ ಮಾಡಬಹುದು. ಯಾವತ್ತು ಯಾವ ಟೆನ್ಸ್ ಅಲ್ಲಿ ಆಕ್ಟಿವ್ ಇರ್ತದೋ ಅದೇ ಟೆನ್ಸ್ ಅಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನು ಬರೆಯೋದನ್ನು ಕಲಿಬೇಕು. ಆದ್ರಿಂದ ಐ ಹ್ಯಾವ್ ರಿಟನ್ ಎ ನಾವೆಲ್, ಇಟ್ ಬಿಕಮ್ಸ್ ಎ ನಾವೆಲ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಹಿ ಹ್ಯಾಸ್ ಕಾಂಟ್ಯಾಕ್ಟೆಡ್ ದೆಮ್ ಅಂತ ತಗೊಳ್ಳೋಣ. ಹಿ ಹ್ಯಾಸ್ ಕಾಂಟ್ಯಾಕ್ಟೆಡ್ ದೆಮ್. ನೋಡಿ ದೆಮ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್, ಅದನ್ನು ಸಬ್ಜೆಕ್ಟ್ ಆಗಿ ತಗೊಂಡಾಗ ಏನಾಗುತ್ತೆ, ಅದು ದೇ ಹ್ಯಾವ್ ಬೀನ್ ಕಾಂಟ್ಯಾಕ್ಟೆಡ್ ಬೈ ಹಿಮ್ ಅಂತ ಆಗುತ್ತೆ. ದೇ ಹ್ಯಾವ್ ಬೀನ್ ಕಾಂಟ್ಯಾಕ್ಟೆಡ್ ಬೈ ಹಿಮ್. ಓಕೆ, ಹಿ ಹ್ಯಾಸ್ ಕಾಂಟ್ಯಾಕ್ಟೆಡ್ ದೆಮ್, ದೇ ಹ್ಯಾವ್ ಬೀನ್ ಕಾಂಟ್ಯಾಕ್ಟೆಡ್ ಬೈ ಹಿಮ್. ನೋಡಿ ಈಗ ನಮಗೆ 3 ವಾಕ್ಯಗಳಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ಸಿಕ್ತು. ಸಿಂಪಲ್ ಪ್ರೆಸೆಂಟ್ ಸಿಕ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಸಿಕ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಸಿಕ್ತು. ಇನ್ನು ಕೊನೆಯದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಪ್ಯಾಸಿವ್ ಬರಲ್ಲ, ನೋ ಪ್ಯಾಸಿವ್ ಅಂತ ಬರ್ಕೊಳ್ಳಿ ಅಲ್ವಾ. ಆಕ್ಟಿವ್ ನಲ್ಲಿ ಮಾತ್ರ ವಾಕ್ಯ ಇರ್ತೈತಿ. ಆಕ್ಟಿವ್ ನಲ್ಲಿ ನಾವು ಎರಡು ವಾಕ್ಯ ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀವಿ. ಒಂದು ಹ್ಯಾವ್ ಬಳಸೋದು ಹೇಳ್ತೀನಿ, ಇನ್ನೊಂದು ಹ್ಯಾಸ್ ಬಳಸೋದನ್ನ ಹೇಳ್ಬಿಡ್ತೀನಿ. ಐ ಹ್ಯಾವ್ ಬೀನ್ ರೈಟಿಂಗ್ ಎ ನಾವೆಲ್, ಇದನ್ನ ತಗೊಳ್ಳೋಣ. ಐ ಹ್ಯಾವ್ ಬೀನ್ ರೈಟಿಂಗ್ ಎ ನಾವೆಲ್, ಇದಕ್ಕೆ ಪ್ಯಾಸಿವ್ ವಾಯ್ಸ್ ಈಕ್ವಲ್ ಇಲ್ಲ. ಅದೇ ರೀತಿ ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ನಾವೆಲ್ ಅಂತ ಹೇಳಿ, ಅಥವಾ ಹಿ ಹ್ಯಾಸ್ ಬೀನ್ ಕಾಂಟ್ಯಾಕ್ಟಿಂಗ್ ಹಿಮ್ ಅಥವಾ ಕಾಂಟ್ಯಾಕ್ಟಿಂಗ್ ದೆಮ್, ಸಾರಿ ಹಿ ಹ್ಯಾಸ್ ಬೀನ್ ಕಾಂಟ್ಯಾಕ್ಟಿಂಗ್ ದೆಮ್ ಅಂತ ಹೇಳೋಣ. ಶಿ ಹ್ಯಾಸ್ ಬೀನ್ ಸೆಲ್ಲಿಂಗ್ ಫ್ಲವರ್ಸ್ ಅಂತ ಹೇಳೋಣ ಅಲ್ವಾ. ದೇ ಹ್ಯಾವ್ ಬೀನ್ ಟಿಲ್ಲಿಂಗ್ ದೇರ್ ಲ್ಯಾಂಡ್ಸ್ ಅಂತ ಹೇಳೋಣ. ದೇ ಹ್ಯಾವ್ ಬೀನ್ ಟಿಲ್ಲಿಂಗ್ ದೇರ್ ಲ್ಯಾಂಡ್ಸ್ ಅಂತ ಹೇಳೋಣ. ದೇ ಹ್ಯಾವ್ ಬೀನ್ ವರ್ಕಿಂಗ್ ಅಂತ ಹೇಳೋಣ. ನೋಡಿ ಇವೆಲ್ಲವೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಆಕ್ಟಿವ್ ಎಕ್ಸಾಂಪಲ್ಗಳು. ಇವಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಪ್ಯಾಸಿವ್ ಉದಾಹರಣೆಗಳು ಇಲ್ಲ. ಹೀಗೆ ಒಂದು ಟೆನ್ಸ್ ಅನ್ನ ನಾವು ಮುಗಿಸಿದ್ವಿ. ಯಾವ ಟೆನ್ಸ್ ಮುಗಿಸಿದ್ವಿ? ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದ್ವಿ. ಲೆಟ್ ಅಸ್ ಗೋ ಟು ಪಾಸ್ಟ್ ಟೆನ್ಸ್. ಈಗ ಪಾಸ್ಟ್ ಟೆನ್ಸ್ಗೆ ಹೋದ ತಕ್ಷಣ ಮೊದಲು ಬರಿಬೇಕಾಗಿರೋದು ಯಾವುದು? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಅನ್ನು ಹೆಂಗ್ ಬರಿಬೇಕು ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ ನೀವು, ಇಲ್ಲಿ ಯಾವುದೇ ಪರ್ಸನ್ ನಂಬರ್ ಭೇದ ಇಲ್ಲ. ಆಮೇಲೆ ಯಾವುದೇ ಕ್ರಿಯಾಪದವನ್ನು ಅದರ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕು. ನಾವು ಜ್ಞಾಪಕ ಇಟ್ಕೋಬೇಕು. ಯಾವ ಕ್ರಿಯಾಪದ ಬೇಕಾದರೂ ನೀವು ಪಾಸ್ಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಅಲ್ಲಿ ಬರಿಬೇಕಾದ್ರೆ ಅದನ್ನ ನೇರವಾಗಿ ಅದರ ಪಾಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ನಿಮ್ಗೆ ಕೆಲವು ಉದಾಹರಣೆ ಹೇಳ್ತೀನಿ. ರೈಟ್ ಅಂತ ಇದ್ರೆ ಅದನ್ನ ರೋಟ್ ಅಂತ ಬರಿಬೇಕು. ರೈಡ್ ಅಂತ ಇದ್ರೆ ರೋಡ್ ಅಂತ ಬರಿಬೇಕು. ಥಿಂಕ್ ಅಂತ ಇದ್ರೆ ಥಾಟ್ ಅಂತ ಬರಿಬೇಕು. ಟೀಚ್ ಅಂತ ಇದ್ರೆ ಟಾಟ್ ಅಂತ ಬರಿಬೇಕು. ಸಿ ಅಂತ ಇದ್ರೆ ಸಾ ಅಂತ ಬರಿಬೇಕು. ನೋಡಿ ಈ ರೀತಿ ಯಾವುದೇ ಕ್ರಿಯಾಪದವನ್ನು ಅದರ ಪಾಸ್ಟ್ ಟೆನ್ಸ್ಗೆ ನೇರವಾಗಿ ನಾವು ಬರಿಬೇಕು. ಈಗ ಉದಾಹರಣೆ ತಗೊಳ್ಳೋಣ. ಈಗ ಫಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಸೋಲ್ಡ್ ಮೈ ಹೌಸ್. ನೋಡಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಒಂದು ಉದಾಹರಣೆ. ಐ ಸೋಲ್ಡ್ ಮೈ ಹೌಸ್ ಆಕ್ಟಿವ್ ವಾಯ್ಸ್ ಇದು. ಐ ಸಬ್ಜೆಕ್ಟ್, ಸೋಲ್ಡ್ ವರ್ಬ್, ಮೈ ಹೌಸ್ ಆಬ್ಜೆಕ್ಟ್. ಓಕೆ, ಇದರ ಪ್ಯಾಸಿವ್ ವಾಯ್ಸ್ ಹೆಂಗಾಗುತ್ತೆ? ಮೈ ಹೌಸ್ ವಾಸ್ ಸೋಲ್ಡ್ ಬೈ ಮೀ ಅಂತ ಆಯ್ತು. ಐ ಸೋಲ್ಡ್ ಮೈ ಹೌಸ್ ವಾಸ್ ಸೋಲ್ಡ್ ಬೈ ಮೀ ಆಯ್ತು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಶಿ ಸೋಲ್ಡ್ ಫ್ಲವರ್ಸ್. ಶಿ ಸೋಲ್ಡ್ ಫ್ಲವರ್ಸ್ ಅಲ್ವಾ. ಶಿ ಥರ್ಡ್ ಪರ್ಸನ್ ಸಿಂಗುಲರ್, ಸೋಲ್ಡ್ ಸೇಮ್ ವರ್ಬ್, ಫ್ಲವರ್ಸ್ ಪ್ಲೂರಲ್ ನೌನ್ ಆಯ್ತು ಅದು. ಈಗ ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡೋಣ. ಫ್ಲವರ್ಸ್ ವರ್ ಸೋಲ್ಡ್ ಬೈ ಹರ್ ಅಂತ ಆಯ್ತು. ಫ್ಲವರ್ಸ್ ವರ್ ಸೋಲ್ಡ್ ಬೈ ಹರ್ ಅಂತ ಆಯ್ತು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ಆಗ್ತದೆ. ಯಾವ ಕ್ರಿಯಾಪದ ತಗೊಂಡ್ರೆ ಇಷ್ಟೇ ಆಗದ. ಇನ್ನು ಬೇಕಾದ್ರೆ ಇನ್ನು ಬೇರೆ ಉದಾಹರಣೆ ತಗೊಳ್ಳಿ ನೀವು. ಹಿ ರೋಟ್ ಎ ಲೆಟರ್.
ಅಂತ ಅನನ್. ಎ ಲೆಟರ್ ವಾಸ್ ರಿಟನ್ ಬೈ ಹಿಮ್, ಇದಕ್ಕೊಂದು ಅಡ್ವರ್ಬಿಯಲ್ ಬೇಕಾದ್ರೆ ಸೇರಿಸ್ಕೊಳ್ಳಿ. ಈ ರೋಟ್ ಎ ಲೆಟರ್ ಟು ಹಿಸ್ ಪೇರೆಂಟ್ಸ್, ಈ ರೋಟ್ ಎ ಲೆಟರ್ ಟು ಹಿಸ್ ಪೇರೆಂಟ್ಸ್. ನೋಡಿ, ಈ ಸಬ್ಜೆಕ್ಟ್, ರೋಟ್ ಕ್ರಿಯಾಪದ, ಎ ಲೆಟರ್ ಆಬ್ಜೆಕ್ಟ್, ಟು ಹಿಸ್ ಪೇರೆಂಟ್ಸ್ ಅನ್ನೋದು ಏನಿದೆಯಲ್ಲ ಅದು ಅಡ್ವರ್ಬಿಯಲ್. ಈಗ ಅದನ್ನು ಪ್ಯಾಸಿವೈಸ್ ಮಾಡೋಣ. ಎ ಲೆಟರ್ ವಾಸ್ ರಿಟರ್ನ್ ಟು ಹಿಸ್ ಪೇರೆಂಟ್ಸ್ ಬೈ ಹಿಮ್ ಅಂತಾನು ಹೇಳ್ಬೋದು, ರಿಟರ್ನ್ ಬೈ ಹಿಮ್ ಟು ಹಿಸ್ ಪೇರೆಂಟ್ಸ್ ಅಂತಾನು ಹೇಳ್ಬೋದು. ಓಕೆ, ಹೀಗೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ಅಂತ ಉದಾಹರಣೆ ಆಯಿತು. ಈಗ ಲೆಟ್ ಮಿ ಗೋ ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಪಾಸ್ಟ್ ಸಿಂಪಲ್ ಪಾಸ್ಟ್ ಅಲ್ಲಿ ಆದ್ಮೇಲೆ ಪಾಸ್ಟ್ ಕಂಟಿನ್ಯೂಸ್ ಹೋಗೋಣ. ಈಗ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಒಂದು ಫಸ್ಟ್ ಪರ್ಸನ್ ಎಕ್ಸಾಂಪಲ್ ತಗೊಳ್ಳೋಣ. ಐ ವಾಸ್ ಡ್ರಾಯಿಂಗ್ ಎ ಪಿಕ್ಚರ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಐ ವಾಸ್ ಡ್ರಾಯಿಂಗ್ ಎ ಪಿಕ್ಚರ್ ಅಲ್ವಾ. ಈಗ ಇದನ್ನ ಪ್ಯಾಸಿವೈಸ್ ಮಾಡೋಣ. ನಿಮ್ಗೆ ಆಗಲೇ ಮೊದಲು ಹೇಳಿದೆ, ಯಾವಾಗಲೂ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಬಂತಂದ್ರೆ ಅಲ್ಲಿ ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ಏನು ಮಾಡ್ಬೇಕು, ನಾವು ಬೀಯಿಂಗ್ ಕ್ರಿಯಾಪದವನ್ನು ಉಪಯೋಗಿಸ್ಬೇಕು ಅಂತ. ನೋಡಿ, ಇಲ್ಲಿ ಉಪಯೋಗಿಸ್ಬೇಕು ನಾವು. ಐ ವಾಸ್ ಡ್ರಾಯಿಂಗ್ ಎ ಪಿಕ್ಚರ್ ಅಲ್ವಾ. ಎ ಪಿಕ್ಚರ್ ವಾಸ್ ಬೀಯಿಂಗ್ ಡ್ರಾನ್ ಬೈ ಮೀ ಅಂತ ನಾನು ಬರೀಬೇಕು. ಐ ವಾಸ್ ಡ್ರಾಯಿಂಗ್ ಎ ಪಿಕ್ಚರ್, ಇದು ಆಕ್ಟಿವ್ ಪಾಸ್ಟ್ ಕಂಟಿನ್ಯೂಸ್. ಎ ಪಿಕ್ಚರ್ ವಾಸ್ ಬೀಯಿಂಗ್ ಡ್ರಾನ್ ಬೈ ಮೀ ಅಂತ ನಾನು ಹೇಳಿದ್ರೆ ಇದು ಪ್ಯಾಸಿವ್ ಸಿಂಪಲ್ ಪಾಸ್ಟ್. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಶಿ ವಾಸ್ ಸೆಲ್ಲಿಂಗ್ ಫ್ಲವರ್ಸ್. ಓಕೆ, ಶಿ ವಾಸ್ ಸೆಲ್ಲಿಂಗ್ ಫ್ಲವರ್ಸ್, ಒಂದು ಅಡ್ವರ್ಬಿಯಲ್ ಬೇಕಾದ್ರೆ ಸೇರಿಸಿ, ಇನ್ ದ ಮಾರ್ಕೆಟ್ ಅಂತ ಸೇರಿಸ್ಕೊಳ್ಳೋಣ. ಶಿ ಅಥವಾ ಬೈ ದಿ ರೋಡ್ ಅಂತ ಸೇರಿಸ್ಕೊಳ್ಳೋಣ, ಯಾವ್ದಾದ್ರು ಒಂದು. ಶಿ ವಾಸ್ ಸೆಲ್ಲಿಂಗ್ ಫ್ಲವರ್ಸ್ ಬೈ ದಿ ರೋಡ್ ಅಲ್ವಾ, ಆನ್ ದ ಫುಟ್ ಪಾತ್. ಹಿಂಗೆ ಒಂದಕ್ಕೆ ಸ್ಟಿಕ್ ಆಗೋಣ, ಇನ್ ದ ಮಾರ್ಕೆಟ್ ಅನ್ನೋದಕ್ಕೆ ಸ್ಟಿಕ್ ಆಗೋಣ. ಶಿ ವಾಸ್ ಸೆಲ್ಲಿಂಗ್ ಫ್ಲವರ್ಸ್ ಇನ್ ದ ಮಾರ್ಕೆಟ್. ಈಗ ಇದನ್ನು ಪ್ಯಾಸಿವೈಸ್ ಮಾಡೋಣ. ಫ್ಲವರ್ಸ್ ವರ್ ಬೀಯಿಂಗ್ ಸೋಲ್ಡ್ ಬೈ ಹರ್ ಇನ್ ದ ಮಾರ್ಕೆಟ್. Flowers were being sold by her in the market. She was selling flowers in the market. Active. Flowers were being sold. Now, being sold by her in the market. ಇಷ್ಟು ಇದು ಆಕ್ಟಿವ್ ಮತ್ತು ಪ್ಯಾಸಿವ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಲೆಟ್ ಮಿ ಗೋ ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಐ ಹ್ಯಾಡ್ ಡ್ರಾನ್ ಎ ಪಿಕ್ಚರ್, ಅದನ್ನೇ ತಗೊಳ್ಳೋಣ ಎಕ್ಸಾಂಪಲ್. ಐ ಹ್ಯಾಡ್ ಡ್ರಾನ್ ಎ ಪಿಕ್ಚರ್, ಇದು ಆಕ್ಟಿವ್. ಇದನ್ನ ಪಾಸ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಪ್ಯಾಸಿವೈಸ್ ಮಾಡಬೇಕಾದ್ರೆ ಎ ಪಿಕ್ಚರ್ ಹ್ಯಾಡ್ ಬೀನ್ ಡ್ರಾನ್ ಬೈ ಮೀ ಅಂತ ನಾನು ಹೇಳ್ಬೇಕು. ಎ ಪಿಕ್ಚರ್ ಹ್ಯಾಡ್ ಬೀನ್ ಡ್ರಾನ್ ಬೈ ಮೀ. ಐ ಹ್ಯಾಡ್ ಡ್ರಾನ್ ಎ ಪಿಕ್ಚರ್, ಎ ಪಿಕ್ಚರ್ ಹ್ಯಾಡ್ ಬೀನ್ ಡ್ರಾನ್ ಬೈ ಮೀ. ನೋಡಿ, ಹ್ಯಾಡ್ ಬೀನ್ ಡ್ರಾನ್ ಯಾವಾಗಲೂ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಪ್ಯಾಸಿವೈಸ್ ಆಗಬೇಕಾದ್ರೆ ಬೀನ್ ಅನ್ನು ಸೇರಿಸ. ಕಂಟಿನ್ಯೂಸ್ ನಲ್ಲಿ ಪ್ಯಾಸಿವೈಸ್ ಆಗಬೇಕಾದ್ರೆ ಬೀಯಿಂಗ್ ಅನ್ನು ಸೇರಿಸಬೇಕು. ನೋಡಿ, ಇದು ಪರ್ಫೆಕ್ಟ್ ಟೆನ್ಸಿನ ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಇರಲಿ, ಈ ಪರ್ಫೆಕ್ಟ್ ಟೆನ್ಸ್ಗಳ ಪ್ಯಾಸಿವೈಸ್ನ ವಿಶೇಷತೆ ಏನಂದ್ರೆ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬರೆಯೋದೇ ಒಂದು ವಿಶೇಷತೆ. ಆದ್ರಿಂದ ನಾನು ಒನ್ಸ್ ಅಗೇನ್ ಹೇಳ್ತೀನಿ, ಐ ಹ್ಯಾಡ್ ಡ್ರಾನ್ ಎ ಪಿಕ್ಚರ್ ಹ್ಯಾಡ್ ಬೀನ್ ಡ್ರಾನ್ ಬೈ ಮೀ. ಶಿ ಹ್ಯಾಡ್ ಸೋಲ್ಡ್ ಫ್ಲವರ್ಸ್ ಇನ್ ದ ಮಾರ್ಕೆಟ್, ಅದೇ ವಾಕ್ಯ ತಗೊಳ್ಳೋಣ. ಶಿ ಹ್ಯಾಡ್ ಸೋಲ್ಡ್ ಫ್ಲವರ್ಸ್ ಇನ್ ದ ಮಾರ್ಕೆಟ್. Flowers had been sold by her in the market. They had met their parents. They had met their parents few years ago. Alva? They had met their parents. Their parents had been met by them few years ago. ಇಷ್ಟು ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ಅಂತ ಆಯ್ತು. ಇನ್ನು ಕೊನೆಯ ಸ್ಟೆಪ್ಗೆ ಹೋಗೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಇಲ್ಲಿ ಆಕ್ಟಿವ್ ಮಾತ್ರ ಇರುತ್ತೆ, ಪ್ಯಾಸಿವೈಸ್ ಇರಲ್ಲ. ಆದ್ರಿಂದ ಒಂದೆರಡು ಉದಾಹರಣೆ ನೋಡಿದ್ರೆ ಸಾಕು. ಈಗ ಶಿ ಹ್ಯಾಡ್ ಬೀನ್ ಫ್ಲವರ್ಸ್ ಬೈ ದಿ ರೋಡ್ ಅಂತ ಹೇಳ್ಬಿಟ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ಪ್ಯಾಸಿವೈಸ್ ಇಲ್ಲ. ಶಿ ಹ್ಯಾಡ್ ಬೀನ್ ಸೆಲ್ಲಿಂಗ್ ಫ್ಲವರ್ಸ್ ಇನ್ ಬೈ ದಿ ರೋಡ್. ಹಿ ಹ್ಯಾಡ್ ಬೀನ್ ಜರ್ನಿಂಗ್ ಇನ್ ದ ಬಸ್. ಹಿ ಹ್ಯಾಡ್ ಬೀನ್ ಕ್ರಾಸಿಂಗ್ ದಿ ರಿವರ್. ಹಿ ಹ್ಯಾಡ್ ಬೀನ್ ವಾಕಿಂಗ್ ಬೈ ದಿ ಸೀಶೋರ್. ಹಿಂಗೆ ಏನ್ ಬೇಕಾದ್ರೂ 1000 ವಾಕ್ಯಗಳನ್ನು ಹೇಳ್ಕೋಬಹುದು. ಇಲ್ಲಿ ಹ್ಯಾಡ್ ಬೀನ್ ಪ್ಲಸ್ ING ಕನ್ಸ್ಟ್ರಕ್ಷನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಮಾಡುತ್ತೆ. ಇದಕ್ಕೆ ಪ್ಯಾಸಿವ್ ಇಕ್ವಿವ್ಯಾಲೆಂಟ್ ಇಲ್ಲ. ಇಲ್ಲಿಗೆ ನೋಡ್ರಿ ಪಾಸ್ಟ್ ಟೆನ್ಸ್ ಮುಗೀತು. ಈಗ ಲೆಟ್ ಮಿ ಗೋ ಟು ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಲ್ಲಿ ಫಸ್ಟ್ಗೆ ಸಿಂಪಲ್ ನಾವು ಫ್ಯೂಚರ್ ಟೆನ್ಸ್ ರಚನೆ ಮಾಡೋದ್ರ ಬಗ್ಗೆ ಒಂದು ಸಣ್ಣ ನಿಯಮವನ್ನು ಅರ್ಥ ಮಾಡಿಕೊಳ್ಳೋಣ. ದೇರ್ ಆರ್ 2 ಆಕ್ಸಿಲರೀಸ್ shall and will which are used to make future tense.
ಫ್ಯೂಚರ್ ಟೆನ್ಸ್ ರಚನೆ ಮಾಡಬೇಕಾದ್ರೆ ಇವೆರಡು ಬೇಕು ನಮಗೆ. ಶೆಲ್ ವಿಲ್ ಬೇಕು. ಶೆಲ್ ಅನ್ನು ಎಲ್ಲಿ ಉಪಯೋಗಿಸಬೇಕು? ಶೆಲ್ ಶುಡ್ ಬಿ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಬ್ಜೆಕ್ಟ್ಸ್ ಐ ಅಂಡ್ ವಿ. ಐ ಶೆಲ್, ವಿ ಶೆಲ್ ಅಂತ. ಇನ್ನು ವಿಲ್ ಅನ್ನು ಎಲ್ಲಿ ಉಪಯೋಗಿಸಬೇಕು? ವಿಲ್ ಮಸ್ಟ್ ಬಿ ಯೂಸ್ಡ್ ವಿತ್ ಸೆಕೆಂಡ್ ಪರ್ಸನ್ ಯು ಅಂಡ್ ಥರ್ಡ್ ಪರ್ಸನ್ ಸಬ್ಜೆಕ್ಟ್ಸ್. ವಿಲ್ ಉದಾಹರಣೆ ಐ ಶೆಲ್, ವಿ ಶೆಲ್ ಅಂತ ಹೇಳಬೇಕು. ಆದರೆ ಯು ವಿಲ್, ಹಿ ವಿಲ್, ದೇ ವಿಲ್, ರಮೇಶ್ ವಿಲ್, ರಹೀಮ್ ವಿಲ್ ಅಂತ ಈ ತರ ಹೇಳಬೇಕು ಅಲ್ವಾ. ಇದ್ರ ಮುಂದೆ ಬೇಸ್ ಫಾರ್ಮ್ ಬರೆದ್ರೆ ಅದು ಸಿಂಪಲ್ ಟೆನ್ಸ್ ಆಗುತ್ತೆ. ಬಿ ಪ್ಲಸ್ ಐ ಎನ್ ಜಿ ಬರೆದ್ರೆ ಕಂಟಿನ್ಯೂಸ್ ಆಗುತ್ತೆ. ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬರೆದ್ರೆ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಐ ಎನ್ ಜಿ ಬರೆದ್ರೆ ಪಾಸ್ಟ್ ಪರ್ಫೆಕ್ಟ್ ಅಲ್ಲ ಸಾರಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇದು ನಿಯಮ ಇದು. ಈಗ ಇದನ್ನ ಎಕ್ಸಾಂಪಲ್ಗಳ ಮುಖಾಂತರ ನಾವು ನೋಡೋಣ. ಉದಾಹರಣೆ ಐ ಶಲ್ ಹ್ಯಾವ್ ಬೀನ್ ಸೆಲ್ಲಿಂಗ್ ಫ್ರೂಟ್ಸ್. ಐ ಶಲ್ ಹ್ಯಾವ್ ಬೀನ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್ ಅನ್ನೋದು. ಐ ಶಲ್ ಹ್ಯಾವ್ ಬೀನ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯಿತು ಅಲ್ವಾ. ಈಗ ಇದನ್ನ ಸಿಂಪಲ್ ಟೆನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ನಿಂದ ಸ್ಟಾರ್ಟ್ ಮಾಡೋಣ. ಐ ಶಲ್ ಹಾರ್ವೆಸ್ಟ್ ಕ್ರಾಪ್ಸ್ ಲೇಟರ್. ಐ ಶಲ್ ಹಾರ್ವೆಸ್ಟ್ ಕ್ರಾಪ್ಸ್ ಲೇಟರ್. ಇದನ್ನು ಪ್ಯಾಸಿವೈಸ್ ಮಾಡೋದು ಹೆಂಗೆ? ಕ್ರಾಪ್ಸ್ ವಿಲ್ ಬಿ ಹಾರ್ವೆಸ್ಟೆಡ್ ಬೈ ಮೀ ಲೇಟರ್. ನೋಡಿ, ಐ ಶಲ್ ಹಾರ್ವೆಸ್ಟ್ ಕ್ರಾಪ್ಸ್ ಲೇಟರ್ ಅಂತ ಹೇಳಿದೆ ನಾನು. ಇದು ಆಕ್ಟಿವ್. ಶೆಲ್ ಯಾಕೆ ಉಪಯೋಗಿಸಿದೆ ಅಂದ್ರೆ ಐ ಇರೋದ್ರಿಂದ ಶೆಲ್ ಉಪಯೋಗಿಸಿದೆ. ಇದು ಪ್ಯಾಸಿವೈಸ್ ಹೆಂಗಾಯ್ತು ನೋಡಿ. ಕ್ರಾಪ್ಸ್ ವಿಲ್ ಬಿ ಅಂತ ಆಯ್ತು, ಶೆಲ್ ಬಿ ಅಂತ ಬರೀಲಿಲ್ಲ. ಯಾಕೆಂದ್ರೆ ಅಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಪರ್ಸನ್ ಬಂದಾಗ ಇದು ಟೆನ್ಸಿನ ನಿಯಮ. ಇದು ಈ ನಿಯಮ ಯಾವುದಕ್ಕೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಕೇವಲ ಫ್ಯೂಚರ್ ಟೆನ್ಸ್ ಅನ್ನ ಸಿಂಪಲ್ ಆಗಿ, ಅಲ್ಲಿ ಬೇರೆ ಯಾವುದೇ ಮೀನಿಂಗ್ ಸ್ಪೆಷಲ್ ಅರ್ಥ ಇಲ್ಲ, ಕೇವಲ ಟೆನ್ಸ್ ಮೀನಿಂಗ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅನ್ನುವ ಸಂದರ್ಭ ಇದ್ದಾಗ ಮಾತ್ರ ಈ ನಿಯಮವನ್ನು ಪಾಲನೆ ಮಾಡ್ಬೇಕು ನಾವು. ಇಲ್ಲದೆ ಹೋದ್ರೆ ಈ ನಿಯಮ ಪಾಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಬೇರೆ ಅರ್ಥ ಹೇಳ್ಬೇಕಾದ್ರೆ ಐ ವಿಲ್ ಅಂತ ಹೇಳ್ಬೋದು, ಈ ಶಲ್ ಅಂತ, ಈ ಶಲ್ ಬಿ ಪನಿಷ್ಡ್ ಅಂದ್ರೆ ಅಲ್ಲಿ ಆಜ್ಞೆ ಆಗತ್ತೆ ಹೇಳ್ಬೋದು. ಅಲ್ಲಿ ಅರ್ಥಗಳು ಬೇರೆ ಇರ್ತವೆ ಅಷ್ಟೇ. ಆದರೆ ಬೇರ್ ಫ್ಯೂಚರಿಟಿಯನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈ ನಿಯಮವನ್ನು ಪಾಲನೆ ಮಾಡಬೇಕು. ಯಾವ ನಿಯಮ? ಶಲ್ ಶುಡ್ ಬಿ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಬ್ಜೆಕ್ಟ್ಸ್ ಐ ಅಂಡ್ ವಿ. ವಿಲ್ ಕ್ಯಾನ್ ಬಿ ಯೂಸ್ಡ್ ವಿತ್ ಅದರ್ ಸಬ್ಜೆಕ್ಟ್ಸ್ ಸೆಕೆಂಡ್ ಪರ್ಸನ್ ಯು ಅಥವಾ ಥರ್ಡ್ ಪರ್ಸನ್ ಹಿ, ದೇ, ಶಿ ಅಥವಾ ಯಾವುದೇ ನಾಮಪದ, ಅಲ್ಲಿ ನಾನು ವಿಲ್ ಅನ್ನು ಉಪಯೋಗಿಸಬಹುದು. ಓಕೆನಾ? ಇಷ್ಟು ನಿಯಮವನ್ನು ಇಟ್ಟುಕೊಂಡು ಈಗ ಮೊದಲಿಗೆ ಸಿಂಪಲ್ ಫ್ಯೂಚರ್ ಅನ್ನ ನಾನು ಪ್ರಾರಂಭ ಮಾಡ್ತೀನಿ. ಐ ಶಾಲ್ ಮೀಟ್ ಹಿಮ್ ಲೇಟರ್. ಇದು ಸಿಂಪಲ್ ಫ್ಯೂಚರ್ ಆಕ್ಟಿವ್. ಹಿ ವಿಲ್ ಬಿ ಮೆಟ್ ಬೈ ಮೀ ಲೇಟರ್. ಇದು ಪ್ಯಾಸಿವ್. ಸಿಂಪಲ್ ಫ್ಯೂಚರ್ ಪ್ಯಾಸಿವ್. ಐ ಶಾಲ್ ಮೀಟ್ ಹಿಮ್ ಲೇಟರ್ ಆಕ್ಟಿವ್. ಹಿ ವಿಲ್ ಬಿ ಮೆಟ್ ಬೈ ಮೀ ಲೇಟರ್. ಇದು ಪ್ಯಾಸಿವ್. ಇದನ್ನು ಉಲ್ಟಾ ಮಾಡಿ ಹೇಳೋಣ. ಹಿ ವಿಲ್ ಮೀಟ್ ಮೀ ಲೇಟರ್. ಹಿ ವಿಲ್ ಮೀಟ್ ಮೀ ಲೇಟರ್. ಇದು ಆಕ್ಟಿವ್ ಇದು ಅಲ್ವಾ. ಹಿ ವಿಲ್ ಮೀಟ್ ಮೀ ಲೇಟರ್ ಆಕ್ಟಿವ್. ಐ ಶಾಲ್ ಬಿ ಮೆಟ್ ಬೈ ಹಿಮ್ ಲೇಟರ್. ಇದು ಪ್ಯಾಸಿವ್. ನೋಡಿ, ಐ ಶಾಲ್ ಬಿ ಇಲ್ಲಿ ಗಮನಿಸಿ, ವಿಲ್ ಶಾಲ್ ಚೇಂಜ್ ಆದವು. ಯಾಕೆ ಚೇಂಜ್ ಆದವು ಅಂದ್ರೆ ಅವು ಆಯಾ ವಾಕ್ಯದಲ್ಲಿ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಪ್ರಕಾರ ಅಗ್ರಿಮೆಂಟ್ ಅಲ್ಲಿ ಇರ್ತವೆ. ನೋಡಿ, ಐ ಶಲ್ ಯಾಕಿದೆ ಇಲ್ಲಿ ಅಂದ್ರೆ ಐ ಇರೋದ್ರಿಂದ ಶಲ್ ಇದೆ. ಐ ಇರೋದ್ರಿಂದ ಶಲ್ ಇದೆ. ಐ ಶಾಲ್ ಮೀಟ್ ಹಿಮ್ ಲೇಟರ್. ಅದರಲ್ಲಿ ಪ್ಯಾಸಿವ್ ಮಾಡ್ಬೇಕಾದ್ರೆ ಹಿ ಮೊದಲಿಗೆ ಬಂತು, ಆದ್ರಿಂದ ಹಿ ವಿಲ್ ಬಂತ. ಅಲ್ಲಿ ಹಿ ಶಾಲ್ ಬಿ ಅಂತ ಹೇಳ್ಬಾರ್ದು ಅದನ್ನ. ಹಿ ವಿಲ್ ಬಿ ಮೆಟ್ ಬೈ ಮೀ ಲೇಟರ್. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್. ಇಷ್ಟು. ಇನ್ನು ವಿಲ್ ಬದಲಾಗದೆ ಇರೋದ್ರಿಂದ ಒಂದು ಉದಾಹರಣೆ ಹೇಳ್ತೀನಿ. ಸುರೇಶ್ ವಿಲ್ ಮೀಟ್ ರಮೇಶ್ ಲೇಟರ್ ಅಂತ ಹಿಂಗಿದೆ ವಾಕ್ಯ ಅಂತ ತಿಳ್ಕೊಳ್ಳೋಣ. ಸುರೇಶ್ ವಿಲ್ ಮೀಟ್ ರಮೇಶ್ ಲೇಟರ್. ನೋಡಿ, ಇಲ್ಲಿ ಸುರೇಶ ರಮೇಶ್ ಎರಡು ನೌನ್ ಆದವು, ಹಾಗಾಗಿ ಇಲ್ಲಿ ವಿಲ್ ಚೇಂಜ್ ಆಗಲ್ಲ. ಇಲ್ಲಿ ಸುರೇಶ್ ವಿಲ್ ಮೀಟ್ ರಮೇಶ್ ಲೇಟರ್. ರಮೇಶ್ ವಿಲ್ ಬಿ ಮೆಟ್ ಬೈ ಸುರೇಶ್ ಲೇಟರ್. ರಮೇಶ್ ವಿಲ್ ಬಿ ಮೆಟ್ ಬೈ ಸುರೇಶ್ ಲೇಟರ್ ಅಂತ ಆಯ್ತು. ಅದೇ ರೀತಿ ಹಿ ಶಿ ಬಂದಾಗಲೂ ಅಷ್ಟೇನಾಗದು. ಹಿ ವಿಲ್ ಮೀಟ್ ಹರ್ ಲೇಟರ್ ಅಂತ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಹಿ ವಿಲ್ ಮೀಟ್ ಹರ್ ಲೇಟರ್. ನೋಡಿ, ಅಲ್ಲಿ ಹರ್ ಆಬ್ಜೆಕ್ಟ್ ಆಯ್ತು, ಅದನ್ನ ನಾನು ಸಬ್ಜೆಕ್ಟ್ ಆಗಿ ತಗೊಂಡಾಗ ಶಿ ಆಗುತ್ತೆ. ಅಲ್ಲಿ ಕೂಡ ವಿಲ್ ಚೇಂಜ್ ಆಗಲ್ಲ. ಅದರಿಂದ ಶಿ ವಿಲ್ ಬಿ ಮೆಟ್ ಬೈ ಹಿಮ್ ಲೇಟರ್ ಅಂತ ಅರ್ಥ. ಇಷ್ಟು ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಇನ್ನು ಫ್ಯೂಚರ್ ಕಂಟಿನ್ಯೂಸ್ಗೆ ಹೋಗೋಣ. ಇಲ್ಲಿ ಆಕ್ಟಿವ್ ವಾಕ್ಯ ಇರುತ್ತೆ, ಪ್ಯಾಸಿವ್ ವಾಕ್ಯ ಇರಲ್ಲ ಅಲ್ವಾ. ಆದ್ರಿಂದ
ಐ ಶಾಲ್ ಬಿ ವಿಸಿಟಿಂಗ್ ಹಿಮ್, ಐ ಶಾಲ್ ಬಿ ಕಾಂಟ್ಯಾಕ್ಟಿಂಗ್ ಹಿಮ್ ಲೇಟರ್, ಐ ಶಾಲ್ ಬಿ ಕಾಂಟ್ಯಾಕ್ಟಿಂಗ್ ಹಿಮ್ ಲೇಟರ್, he will be meeting me ಅಲ್ವಾ, he will be finishing his work. ನೋಡಿ ಹಿಂಗೆ ನಾನು ಆಕ್ಟಿವ್ ವಾಕ್ಯಗಳನ್ನು ಮಾತ್ರ ಹೇಳ್ಬೋದು. ಅಲ್ಲಿ ಇಲ್ಲಿ ಗಮನಿಸ್ಬೇಕು, ನೀವು ಕ್ರಿಯಾಪದ ರೂಲ್ಸ್ ಗಮನಿಸ್ಬೇಕು. ಶೆಲ್ ಬಿ ಪ್ಲಸ್ ಐ ಎನ್ ಜಿ, ವಿಲ್ ಬಿ ಪ್ಲಸ್ ಐ ಎನ್ ಜಿ ಮಾಡಿದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಐ ಶೆಲ್ ಬಿ ಫಿನಿಶಿಂಗ್ ಮೈ ವರ್ಕ್, he will be finishing his work, he will be talking to me later. ಹಿಂಗೆ ಈ ರೀತಿ ನಾನು ಶೆಲ್ ಬಿ ಐ ಎನ್ ಜಿ, ವಿಲ್ ಬಿ ಐ ಎನ್ ಜಿ ಬರೆದಾಗ ಫ್ಯೂಚರ್ ಕಂಟಿನ್ಯೂಸ್ ಬರುತ್ತೆ. ಇಲ್ಲಿ ಆಕ್ಟಿವ್ ವಾಕ್ಯ ಮಾತ್ರ ಇರುತ್ತೆ, ಪ್ಯಾಸಿವ್ ಸೆಂಟೆನ್ಸ್ ಇರಲ್ಲ ಅನ್ನೋದನ್ನ ಗಮನಿಸಬೇಕು. ಈಗ ಲೆಟ್ ಮಿ ಗೋ ಟು ನೆಕ್ಸ್ಟ್ ಸ್ಟೆಪ್. ಯಾವುದಾದ್ರು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಹಿ ವಿಲ್ ಹ್ಯಾವ್ ಮೆಟ್ ಮೀ ಬೈ ದಿಸ್ ಟೈಮ್ ಟುಮಾರೋ. ಇಂಥದ್ದೊಂದು ಉದ್ದ ವಾಕ್ಯ ತಗೊಂತೀನಿ, ಸ್ವಲ್ಪ ಸುಮ್ಮನೆ ಬೇಕಂತ. ಹಿ ವಿಲ್ ಹ್ಯಾವ್ ಮೆಟ್ ಮೀ ಬೈ ದಿಸ್ ಟೈಮ್ ಟುಮಾರೋ. ನೋಡಿ, ನಾಳೆ ಈ ಹೊತ್ತಿಗೆ ಅವನು ನನ್ನ ಭೇಟಿಯಾಗಿರುತ್ತಾನೆ. ವಾಕ್ಯದ ಅರ್ಥ ಇದು ಅಲ್ವಾ. ಹಿ ವಿಲ್ ಹ್ಯಾವ್, ನೋಡಿ ಫ್ಯೂಚರ್ ಪರ್ಫೆಕ್ಟ್ ಆಗ್ಬೇಕಿದು. ಫ್ಯೂಚರ್ ಪರ್ಫೆಕ್ಟ್ ಆಗ್ಬಾರ್ದು, ಮೊದಲು ಫ್ಯೂಚರ್ ಆಗ್ಬೇಕಾದ್ರೆ ಶೆಲ್ ವಿಲ್ ಬೇಕು, ಅದು ಪರ್ಫೆಕ್ಟ್ ಆಗ್ಬೇಕಾದ್ರೆ ಹ್ಯಾವ್ ಬೇಕು. ಹ್ಯಾವ್ ವಿಲ್ ಮುಂದೆ ಹ್ಯಾವ್ ಅಥವಾ ಶೆಲ್ ಮುಂದೆ ಹ್ಯಾವ್ ಬರೆದ ಮೇಲೆ ಅದ್ರ ಮುಂದೆ ಕ್ರಿಯಾಪದ ಹೆಂಗ್ ಬರಿಬೇಕು, ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಬರಿಬೇಕು. ಇದು ದಿಸ್ ಇಸ್ ದಿ ಗ್ರಾಮರ್ ರೂಲ್. ಇದು ಈ ರೂಲ್ ಬಿಟ್ಟು ವೈಲೇಟ್ ಮಾಡಿ ನಾವು ವಾಕ್ಯ ಬರೆದ್ರೆ ವಾಕ್ಯಗಳು ತಪ್ಪಾಗ್ತವೆ. ಅದರಿಂದ ನೆನ್ಪಿಟ್ಕೊಳ್ಳಿ, ಶೆಲ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್, ವಿಲ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಇದನ್ನೇ ನಾನು ಮೊದಲು ಹೇಳಿದೆ. ಇದೆಲ್ಲ ಶೆಲ್ ವಿಲ್ ಮಾಡಲ್ ಆಕ್ಸಿಲರಿ. ಇವು ಮಾಡಲ್ ಆಕ್ಸಿಲರೀಸ್ ಪ್ಲಸ್ ಶೆಲ್ ವಿಲ್ ಪ್ಲಸ್ ಹ್ಯಾವ್, ಶೆಲ್ ವಿಲ್ ಪ್ಲಸ್ ಬೇಸ್. ಹಿಂಗೆ ಅರ್ಥ ಮಾಡ್ಕೋಬೇಕು. ಈಗ ಇರ್ಲಿ, ಈ ಉದಾಹರಣೆ ತಿಳ್ಕೊಳ್ಳೋಣ. ಐ ಶೆಲ್ ಹ್ಯಾವ್ ಮೆಟ್ ಹಿಮ್ ಬೈ ದಿಸ್ ಟೈಮ್ ಟುಮಾರೋ, ಇದು ಆಕ್ಟಿವ್. ನೋಡಿ, he will have been met by me by this time tomorrow, ಇದು passive. I shall have met him by this time tomorrow, ಇದು active. He will have been met by me by this time tomorrow, ಇದು passive. ಇಲ್ಲಿ will shall ಚೇಂಜ್ ಆಯ್ತು, ಯಾಕಂದ್ರೆ ಸಬ್ಜೆಕ್ಟ್ ಚೇಂಜ್ ಆದ್ವಲ್ಲ, ಅದಕ್ಕೆ ಆಯ್ತು. ಈಗ ಮುಂದಕ್ಕೆ ಹೋಗೋಣ, ಬೇರೆ ತರದ ವಾಕ್ಯಕ್ಕೆ ಹೋಗೋಣ ನಾವು. ಈಗ ಸುರೇಶ್ ವಿಲ್ ಹ್ಯಾವ್ ಮೆಟ್ ಸತೀಶ್ ಬೈ ದಿಸ್ ಟೈಮ್ ಟುಮಾರೋ, ಹಿಂಗೆ ತಗೊಳ್ಳೋಣ. ಸುರೇಶ್ ವಿಲ್ ಹ್ಯಾವ್ ಮೆಟ್ ಸತೀಶ್ ಅಂತ ಹೇಳ್ತಾರೆ. ಸತೀಶ್ ವಿಲ್ ಹ್ಯಾವ್ ಬೀನ್ ಮೆಟ್ ಬೈ ಸುರೇಶ್ ಬೈ ದಿಸ್ ಟೈಮ್ ಟುಮಾರೋ. ನೋಡಿ, ಇಲ್ಲಿ ವಿಲ್ ಚೇಂಜ್ ಆಗ್ಲಿಲ್ವಲ್ಲ, ಯಾಕೆ? ಕಾರಣ ಇಷ್ಟೇ, ಇಲ್ಲಿ ಸುರೇಶ ಮತ್ತು ಸತೀಶ್ ಎರಡು ನೌನ್ ತಗೊಂಡಿವಿ ನಾವು, ಅದರಿಂದ ಚೇಂಜ್ ಆಗಲಿಲ್ಲ. ಅದೇ ರೀತಿ ಹಿ ಸಿ ಬಂದಾಗಲೂ ಕೂಡ ಅಷ್ಟೇ ಆಗದು. ಅದು ಹಿ ವಿಲ್ ಹ್ಯಾವ್ ಮೆಟ್ ಹರ್ ಬೈ ದಿಸ್ ಟೈಮ್ ಟುಮಾರೋ ಅಂತ ಹೇಳಿದ್ರೆ ಶಿ ವಿಲ್ ಹ್ಯಾವ್ ಬೀನ್ ಮೆಟ್ ಬೈ ಹರ್ ಮೆಟ್ ಬೈ ಹಿಮ್ ಬೈ ದಿಸ್ ಟೈಮ್ ಟುಮಾರೋ ಅಂತ ಅರ್ಥ ಆಗ್ತದೆ. ಅದು ಹಂಗಾಗಿ ಅಲ್ಲಿ ವಿಲ್ ಚೇಂಜ್ ಆಗಲ್ಲ. ಅದರಿಂದ ಗ್ರಾಮರ್ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಕೆಲವು ವಿಷಯ ಅರ್ಥ ಮಾಡ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋದು ಪ್ರಸಂಗ ಇರಲ್ಲ. ಏನ್ ಸೂಕ್ಷ್ಮ ಅಂದ್ರೆ, ಯಾವಾಗಲೂ ವರ್ಬ್ ಈಸ್ ಆಲ್ವೇಸ್ ಇನ್ ಅಗ್ರಿಮೆಂಟ್ ವಿತ್ ದಿ ಸಬ್ಜೆಕ್ಟ್. ಇಫ್ ದ ಸಬ್ಜೆಕ್ಟ್ ಗೆಟ್ಸ್ ಚೇಂಜ್ಡ್, ವರ್ಬ್ ಆಲ್ಸೋ ಹ್ಯಾಸ್ ಟು ಬಿ ಚೇಂಜ್, ಇಷ್ಟೇ. ಇಫ್ ಸಬ್ಜೆಕ್ಟ್ ರಿಮೈನ್ಸ್ ಅನ್ಚೇಂಜ್ಡ್, ವರ್ಬ್ ಆಲ್ಸೋ ರಿಮೈನ್ಸ್ ಅನ್ಚೇಂಜ್. ಕರ್ತೃಪದ ಬದಲಾವಣೆ ಆದರೆ ಕ್ರಿಯಾಪದ ಬದಲಾವಣೆ ಆಗಲೇಬೇಕು. ಯಾಕಂದ್ರೆ ಕ್ರಿಯಾಪದವು ಕರ್ತೃಪದದೊಂದಿಗೆ ಅಗ್ರಿಮೆಂಟ್ ನಲ್ಲಿ ಇರುತ್ತೆ, ಹೊಂದಾಣಿಕೆಯಲ್ಲಿ ಇರುತ್ತೆ. ಅಗ್ರಿಮೆಂಟ್ ಅಂದ್ರೆ ಅದು ನಿರ್ಬಂಧ ಅಂತಲ್ಲ, ಅಥವಾ ನಿಯಮ ಅಂತ ಅರ್ಥ. ಅದು ನಿಯಮ ಅಂತ ಅರ್ಥ, ಅದರೊಂದಿಗೆ ಹೊಂದಾಣಿಕೆಯಲ್ಲಿ ಇರ್ತದೆ ಅದು ಅಂತ ಅರ್ಥ. ಅದಕ್ಕೆ ಕಂಕಾರ್ಡ್ ಅಂತ ಕರಿತೀವಿ ನಾವು. ಕಂಕಾರ್ಡ್ ಅಂತ ಸಬ್ಜೆಕ್ಟ್ ವರ್ಬಿನ ಕಂಕಾರ್ಡ್, ಪರಸ್ಪರದ ಹೊಂದಾಣಿಕೆ ಅಂತ. ಥರ್ಡ್ ಪರ್ಸನ್, ಎರಡು ಥರ್ಡ್ ಪರ್ಸನ್ ಆದ್ರೆ ಅಲ್ಲಿ ವಿಲ್ ಚೇಂಜ್ ಆಗಲ್ಲ, ಕ್ರಿಯಾಪದ ಚೇಂಜ್ ಆಗಲ್ಲ. ಇಷ್ಟು ನೋಡಿ. ಹೀಗೆ ನಾನು ಇದು ಯಾವುದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪ್ಯಾಸಿವ್ ವಾಯ್ಸ್ ಹೇಳಿದೆ. ಈಗ ಲಾಸ್ಟ್ ಸ್ಟೆಪ್ ಹೋಗೋಣ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡಿ, ಇಲ್ಲಿ ಶೆಲ್ ಹ್ಯಾವ್ ಬೀನ್ ಪ್ಲಸ್ ಐ ಎನ್ ಜಿ, ವಿಲ್ ಹ್ಯಾವ್ ಬೀನ್ ಪ್ಲಸ್ ಐ ಎನ್ ಜಿ. ನಾನು ಈ ವಾಕ್ಯಗಳನ್ನು ಹೇಳಬೇಕು. ಇಲ್ಲಿ ಪ್ಯಾಸಿವ್ ವಾಯ್ಸ್ ಇರಲ್ಲ, ಓನ್ಲಿ ಆಕ್ಟಿವ್ ವಾಯ್ಸ್ ಮಾತ್ರ ಇರುತ್ತೆ ಅಲ್ವಾ. ನಾನು ಫ್ರೀ ಆಗಿ ಈ ವಾಕ್ಯಗಳನ್ನು ಮಾಡ್ಬೋದು. ವಿ ಶಾಲ್ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್ ದ ಬರ್ತ್ಡೇ, ಅಥವಾ ವಿ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್, ನ್ಯಾಷನಲ್ ಫೆಸ್ಟಿವಲ್. ವಿ ಶಾಲ್ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್, ಹಿ ವಿಲ್ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್, ದೇ ವಿಲ್ ಹ್ಯಾವ್ ಬೀನ್ ಸೆಲೆಬ್ರೇಟಿಂಗ್. ಈ ರೀತಿ ನಾವು ವಾಕ್ಯಗಳನ್ನು ಹೇಳ್ಬೋದು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇವುಗಳಿಗೆ ಪ್ಯಾಸಿವ್ ವಾಕ್ಯಗಳು ಇರಲ್ಲ. ಇಷ್ಟು.
ಇಲ್ಲಿಗೆ ನೋಡ್ರಿ, ನಾನು ಒಟ್ಟು 12 ಆಸ್ಪೆಕ್ಟ್ಗಳಲ್ಲಿ ಆಕ್ಟಿವ್, 8 ಆಸ್ಪೆಕ್ಟ್ಗಳಲ್ಲಿ ಪ್ಯಾಸಿವ್ ವಾಕ್ಯಗಳನ್ನು ನಿಮಗೆ ಓರಲ್ ಆಗಿ ಅಂದ್ರೆ ಕೇವಲ ಬಾಯಿಯಲ್ಲಿ ನಿಮಗೆ ಹೇಳಿ ನಾನು ತೋರಿಸಿದ್ದೇನೆ. ಇದನ್ನ ನೀವು ಓರಲ್ ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದನ್ನು ಹೆಂಗ್ ಮಾಡಬಹುದು ಅನ್ನೋದನ್ನ ಕೊನೆಗೆ ಒಂದಿಷ್ಟು ತೋರಿಸಿ ನಾನು ಈ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ಬಿಡ್ತೀನಿ. ನೀವು ಒಂದೇ ಒಂದು ಸೆಂಟೆನ್ಸ್ ತಗೊಂಡ್ರೆ ಆ ನಿಯಮ ಹಿಡ್ಕೊಂಡು ಹಂಗೆ ಬಾಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಲ್ವಾ. ಈಗ ಉದಾಹರಣೆ ನಾನು ಹಿ ಡ್ರಾಸ್ ಎ ಪಿಕ್ಚರ್ ಅಂತ ಇಷ್ಟ ಸಿಂಪಲ್ ಸೆಂಟೆನ್ಸ್ ತಗೊಂಡ್ಬಿಡ್ತೀನಿ. 3rd ಪರ್ಸನ್ ಸಿಂಗ್ಯುಲರ್ ತಗೊಂಡ್ಬಿಡ್ತೀನಿ. ಹಿ ಡ್ರಾಸ್ ಎ ಪಿಕ್ಚರ್ ನೋಡಿ, ಇದನ್ನ ನಾನು ಸಿಂಪಲ್ ಪ್ರೆಸೆಂಟ್ ನಿಂದ ಪ್ರಾರಂಭ ಮಾಡಿ ಫ್ಯೂಚರ್ ಕಂಟಿನ್ಯೂಸ್ ವರೆಗೆ ಲಾಸ್ಟ್ ವರೆಗೆ ತಗೊಂಡು ಹೋಗಿ ನಿಲ್ಲಿಸ್ಬಿಡ್ತೀನಿ. ಓಕೆ, ಲೆಟ್ ಮಿ ಸ್ಟಾರ್ಟ್. ಹಿ ಡ್ರಾಸ್ ಎ ಪಿಕ್ಚರ್. A picture is drawn by him. He draws a picture. A picture is drawn by him. He is drawing a picture. A picture is being drawn by him. He is drawing a picture. A picture is being drawn by him. He has drawn a picture. A picture has been drawn by him. He has drawn a picture. A picture has been drawn by him. He has been drawing a picture. There is no passive voice at all. One tense ಮುಗಿದೋಯ್ತು, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಈಗ ಎರಡನೇ ಟೆನ್ಸ್ಗೆ ಹೋಗೋಣ. He drew a picture. He drew a picture. A picture was drawn by him. He drew a picture. A picture was drawn by him. He was drawing a picture. A picture was being drawn by him. He was drawing a picture. A picture was being drawn by him. He had drawn a picture. A picture had been drawn by him. He had drawn a picture. A picture has been drawn by him. He had been drawing a picture. He had been drawing a picture. There is no passive voice at all. Past tense moved over. Let me go to future tense. He will draw a picture. He will draw a picture. A picture will be drawn by him. A picture will be drawn by him. He will be drawing a picture. Continuous tense. Future continuous. He will be drawing a picture. There is no passive voice at all. He will have drawn a picture. Perfect tense. Future perfect. He will have drawn a picture. A picture will have been drawn by him. A picture will have been drawn by him. ಇಲ್ಲಿ ಎರಡು ಬಂತು, ಆಕ್ಟಿವ್ ಮತ್ತು ಪ್ಯಾಸಿವ್ ಎರಡು ಬಂತು. ಇನ್ನು ಲಾಸ್ಟ್ ಸ್ಟೆಪ್ಪಿಗೆ ಹೋಗೋಣ. He will have been drawing a picture. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. He will have been drawing a picture. ಇದಕ್ಕೆ ಇಕ್ವಿವೆಲೆಂಟ್ ಆದ ಪ್ಯಾಸಿವ್ ವಾಯ್ಸ್ ಇಲ್ಲ ನೋಡಿ. ಹೀಗೆ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಕ್ರಿಯಾಪದದ ರೂಲ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಾಯಿಯಲ್ಲಿ ಪ್ರಾಕ್ಟೀಸ್ ಮಾಡುವ ಮುಖಾಂತರ ಟೆನ್ಸಸ್ ಅನ್ನ ನೋಡಿ, ನಾವು ಎರಡು ಸೈಡ್ ಬೈ ಸೈಡ್ ಎರಡು ಅರ್ಥ ಮಾಡ್ಕೊಂಡ್ವಿ. ಈಗ ಆಕ್ಟಿವ್ ವಾಯ್ಸ್ ನಲ್ಲಿ 12 ಆಸ್ಪೆಕ್ಟ್ ವಾಕ್ಯ ಬರೆಯೋದು ಕಲ್ತ್ವಿ, 8 ಆಸ್ಪೆಕ್ಟ್ ನಲ್ಲಿ ಪ್ಯಾಸಿವ್ ಮಾಡೋದನ್ನು ಕೂಡ ನಾವು ಕಲ್ತ್ವಿ. ಇಷ್ಟು ಹೇಳ್ತಾ ಈ ವಿಡಿಯೋದ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಪರಸ್ಪರ ಭೇಟಿಯಾಗೋಣ. ನಮಸ್ಕಾರ.